ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಮನೇಲಿ ಯಾವ ರೀತಿಯಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ನೋಡಿ ಫ್ರೆಂಡ್ಸ್, ನಾವು ಯಾವ ರೀತಿಯಾಗಿ ಸಿಂಪಲ್ಲಾಗಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ವಿ, ಹಾಗೆಯೇ ಸಿಂಪಲ್ಲಾಗಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿ ಪೂಜೆ ಮಾಡಿದ್ದೀವಿ ಅಂತ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಹೇಗಿದೆ ಅಂತ. ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ, ನೋಡಿದ್ರಲ್ಲ. ಹಾಗೆಯೇ ಸಿಹಿ ತಿಂಡಿನೂ ಮಾಡಿದ್ವಿ, ದೇವರಿಗೆ ನೈವೇದ್ಯ ಅಂತ ಮಾಡ್ಕೊಳ್ಬೇಕಲ್ಲ. 5 ಥರದ ತಿಂಡಿಗಳು ನೋಡಿ. ಚಕ್ಲಿ ಮಾಡಿದ್ವಿ, ಶೇಂಗಾ ಹೋಳಿಗೆ, ಶಂಕರ್ ಪೋಳಿ, ಹಾಗೆಯೇ ನವಣಕ್ಕಿಯಿಂದ ಹೋಳಿಗೆ, ಹಾಗೆಯೇ ಜಾಮೂನ್ ಮಾಡಿದ್ವಿ. ಈ ರೀತಿಯಾಗಿ ಸಿಹಿ ತಿಂಡಿನೂ ದೇವರಿಗೆ ಮಾಡಿಟ್ಕೊಂಡಿದ್ವಿ. ಹಬ್ಬ 2 ದಿನ ಅನ್ನಂಗೆ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ದೇವರ ನೈವೇದ್ಯಕ್ಕೆ ಅಂದ್ಬಿಟ್ಟು. ಇದೆಲ್ಲ ರೆಡಿ ಆಗಿದೆ ನೋಡಿ. ಈ ರೀತಿಯಾಗಿ ನಾವು ಹಬ್ಬನ ಆಚರಣೆ ಮಾಡಿದ್ವಿ. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಕೊಂಡ್ವಿ. ಆದರೆ ಮಳೆ ಅಂತೂ ಬರ್ತಾ ಇತ್ತು. ನೋಡಿ ಯಾವ ರೀತಿಯಾಗಿದೆ ಅಂತ. ಈ ಗಣಪತಿ ತುಂಬಾ ಚೆನ್ನಾಗಿದೆ ನೋಡಿ. ಧೂಪ ದೀಪ ಎಲ್ಲನೂ ರೆಡಿಯಾಗಿದೆ. ದೇವರಿಗೆ ನೈವೇದ್ಯ ಅಂತೂ ಮಾಡಿದ್ದೀವಿ. ಹಾಗೆಯೇ ಕಾಯಿನ್ಸ್ ಎಲ್ಲ ಈ ರೀತಿಯಾಗಿ ನಾವು ವರ್ಷವೂ ಇಟ್ಟಿರ್ತೀವಿ. ಹಾಗೆಯೇ ದೇವರ ನೈವೇದ್ಯಕ್ಕೆ ನೋಡಿ ಹೋಳಿಗೆ ಮಾಡಿದ್ವಿ, ಬಜ್ಜಿ, ಬದನೆಕಾಯಿ ಪಲ್ಯ, ಕೋಸಂಬರಿ, ಸಂಡಿಗೆ, ಅನ್ನ ಈ ರೀತಿಯಾಗಿ ನಾವು ಮಾಡ್ಕೊಂಡಿರ್ತೀವಿ ದೇವರಿಗೆ. ಇದೆಲ್ಲ ಆಗಿದ ನಂತರ ಸಾಯಂಕಾಲ ನಾವು ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮಕ್ಕೆ ಕರೆದಿರ್ತೀವಿ. ಅದೊಂದು ನನಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಸಂಜೆ ಟೈಮಲ್ಲಿ ನಾವೆಲ್ಲರನ್ನೂ ಅರಿಶಿನ ಕುಂಕುಮಕ್ಕೆ ಕರೆದಿರ್ತೀವಿ ಫ್ರೆಂಡ್ಸ್. ಅವ್ರ ಮನೆಗೆ ನಾವು ಹೋಗಿರ್ತೀವಿ, ನಮ್ಮ ಮನೆಗೆ ಅವ್ರು ಬಂದಿರ್ತಾರೆ. ನಂತರ ನೋಡಿ ಸಾಯಂಕಾಲ ನಾವು ಮಳೆ ಅಂತೂ ಸ್ವಲ್ಪ ಮೋಡ ಆಗಿತ್ತು ಅಂತ ಹೆದರಿ ರಂಗೋಲಿನೇ ಹಾಕಿರಲಿಲ್ಲ. ಆಮೇಲೆ ನೋಡಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಈ ರೀತಿಯಾಗಿ ಕಲರ್ ಕೊಟ್ಟಿದ್ದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಕಲರ್ ಇದೆ. ಹಾಗೆಯೇ ನೋಡಿ ಇದು ಪಣತೆ ಅಂದರೆ ದೀಪಗಳಿದೆ ನೋಡಿ, ಅದಕ್ಕೆಲ್ಲ ನನ್ನ ಮಗಳು ಕಲರ್ ಕೊಟ್ಟಿದ್ಲು. ತುಂಬಾ ಚೆನ್ನಾಗಿ ಕಲರ್ ಕೊಟ್ಟಿದ್ಲಲ್ಲ, ಇದೇನೇ ನಾನು ದೀಪ ಹಚ್ಚಿದ್ದೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಹಬ್ಬನ ಆಚರಣೆ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.